ಜಿಲ್ಲೆಯಲ್ಲಿ ಹಲವು ದಿನಗಳಿಂದ ಮಳೆ ಸುರಿತಾ ಇದೆ. ಕಾವೇರಿ, ಹಾರಂಗಿ ಸೇರಿದಂತೆ ಎಲ್ಲಾ ನದಿ, ಹೊಳೆ, ತೊರೆಗಳು ತುಂಬಿ ಹರಿತಾ ಇದೆ. ಹಲವು ಕಡೆ ಮರಗಳು ಧರಾಶಾಹಿಯಾಗ್ತಾ ಇದೆ. ಸಾಕಷ್ಟು ಕಡೆ ರಸ್ತೆಗಳ ಮೇಲೇನೆ ಮರಗಳು ಉರುಳಿ ಬೀಳ್ತಾ ಇರೋದ್ರಿಂದ ಸಂಚಾರ ಬಂದ್ ಆಗ್ತಾ ಇದೆ. ಮರ ಉರುಳಿ ಬಿದ್ರೆ ಅದನ್ನ ತೆರವುಗೊಳಿಸಿ ಮತ್ತೆ ಸಂಚಾರ ಆರಂಭಿಸುವುದಕ್ಕೆ ಗಂಟೆಗಟ್ಟಲೆ ವಾಹನ ಸವಾರರು ಕಾಯಬೇಕು. ಕೊಡಗಿನ ಜನರ ಸಂಚಾರವೇ ಕ್ಷೀಣ ಆಗಿದೆ. ಖಾಸಗಿ ಬಸ್ಗಳು ಪ್ರಯಾಣಿಕರಿಲ್ಲದೆ ಖಾಲಿ ಬಸ್ಸು ಓಡಿಸುವಂತಾಗಿದೆ. ಕಳೆದ ಹಲವು ದಿನಗಳಿಂದನೂ ಕೂಡ ನಿರಂತರವಾಗಿ ಸಾಕಷ್ಟು ಮಳೆ ಸುರಿತಾ ಇದೆ. ಅದರ ಜೊತೆಗೆ ಒಂದು ರೀತಿ ಬಿರುಗಾಳಿ ಅನ್ನಂತಹ ರೀತಿಯಲ್ಲಿ ಗಾಳಿ ಬೀಸ್ತಿರೋವಂಥದ್ದು ಪರಿಣಾಮವಾಗಿ ಕೊಡಗಿನ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ನೋಡ್ಬೋದು, ನಾನೀಗ ಮಡಿಕೇರಿ ನಗರದ ಖಾಸಗಿ ಬಸ್ ನಿಲ್ದಾಣದ ಸಮೀಪದಲ್ಲಿದ್ದೇನೆ. ಸಾಕಷ್ಟು ವಾಹನಗಳು, ಜನರುಗಳೆಲ್ಲರೂ ಕೂಡ ಓಡಾಡ್ತಾ ಇದ್ದಾರೆ. ಆದರೆ ಸಾಕಷ್ಟು ಮಳೆ ಸುರಿತಿರುವಂತಹ ಹಿನ್ನೆಲೆಯಲ್ಲಿ ಜನರಿಗೆ ಒಂದು ರೀತಿ ಆತಂಕ ಕಾಡ್ತಾ ಇರೋವಂಥದ್ದು. ಕಾರಣ ಬೀಸಿರುವಂತಹ ಗಾಳಿ ಏನಿದೆ ಅದು ವಿಪರೀತವಾಗಿದೆ. ಮಳೆ ಒಂದಷ್ಟು ಪ್ರಮಾಣದಲ್ಲಿ ನಿನ್ನೆಯಿಂದ ಕಡಿಮೆ ಆಗಿದ್ರೂ ಕೂಡ ಗಾಳಿ ಮಾತ್ರ ಕಡಿಮೆ ಆಗಲಿಲ್ಲ. ಗಾಳಿಯ ಪ್ರಮಾಣ ತಗ್ಗಲಿಲ್ಲ ಸ್ವಲ್ಪನೂ ಕೂಡ. ಗಂಟೆಗೆ ಬರೋಬ್ಬರಿ 65ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಸೊ ಹೀಗಾಗಿ ಸಾಕಷ್ಟು ಕಡೆಗಳಲ್ಲಿ ಮರಗಳು ಉರುಳಿ ಬೀಳ್ತಾ ಇದೆ. ಕೊಡಗು ಅಂತಂತಂದರೆ ಸಹಜವಾಗಿಯೇ ಎಲ್ಲೆಡೆ ಸಾಕಷ್ಟು ಪ್ರಮಾಣದಲ್ಲಿ ಮರಗಳಿದೆ. ಯಾವುದೇ ರಸ್ತೆಗಳಿಗೆ ಹೋದ್ರೂ ಕೂಡ ಮರಗಳು ಸಹಜವಾಗಿಯೇ ಇರುತ್ತೆ. ಆದರೆ ಬೀಸ್ತಿರುವಂತಹ ಗಾಳಿ ಏನಿದೆ ಆ ಗಾಳಿಯಿಂದಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.